ನಮಸ್ಕಾರ ಸ್ನೇಹಿತರೆ. ಇಂಗ್ಲೆಂಡ್ ಬೌಲರ್ಗಳನ್ನ ಬೆಂಡೆತ್ತಿದ ರೋಹಿತ್ ಶರ್ಮಾ, ಬೌಲಿಂಗ್ ನಲ್ಲಿ ಮತ್ತೆ ಮೋಡಿ ಮಾಡಿದ ರವೀಂದ್ರ ಜಡೇಜಾ. ಹಾಗಾದರೆ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ಎರಡನೆಯ ಏಕದಿನ ಪಂದ್ಯದ ಸಾರಾಂಶ ಏನು ಎಂದು ಈ ವಿಡಿಯೋದಲ್ಲಿ ನೋಡೋಣ. ಹೀಗಾಗಿ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ಎರಡನೆಯ ಏಕದಿನ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ಆರಂಭಿಕರಾಗಿ ಬಂದು ಅಬ್ಬರಿಸಿದ ಬೆನ್ ಡಂಕೆಟ್ ಹಾಗೂ ಫಿಲಿಪ್ ಸಾಲ್ಟ್ 20 ರನ್ ಗಳಿಸಿ ವರುಣ್ ಚಕ್ರವರ್ತಿಗೆ ವಿಕೆಟ್ ಒಪ್ಪಿಸಿದರೆ, ನಂತರ ಬಂದ ಜೋ ರೂಟ್ ಬೆನ್ ಡಂಕೆಟ್ ಜೊತೆ ಸೇರಿ ಇನ್ನಿಂಗ್ಸ್ ಕಟ್ಟಿದರು. ಜೋ ರೂಟ್ 69 ರನ್ ಗಳಿಸಿ ಔಟ್ ಆದರೆ ಬೆನ್ ಡಂಕೆಟ್ 65 ರನ್ ಗಳಿಸಿ ಪೆವಿಲಿಯನ್ ಸೇರಿದರು. ಇನ್ನು ಹ್ಯಾರಿ ಬ್ರೂಕ್ 31 ರನ್ ಹಾಗೂ ನಾಯಕ ಜಾಸ್ ಬಟ್ಲರ್ 34 ರನ್ ಗಳಿಸಿ ಔಟ್ ಆದರೆ, ಕೊನೆಯಲ್ಲಿ ಸ್ಫೋಟಕವಾಗಿ ಬ್ಯಾಟ್ ಬೀಸಿದ ಲಿವಿಂಗ್ ಸ್ಟೋನ್ 44 ರನ್ ಗಳಿಸಿ ಔಟ್ ಆದರು. ಅಂತಿಮವಾಗಿ ಇಂಗ್ಲೆಂಡ್ ತಂಡ 49.5 ಓವರ್ಗಳಲ್ಲಿ 304 ರನ್ ಗಳಿಸಿ ಆಲ್ಔಟ್ ಆಯಿತು. ಟೀಮ್ ಇಂಡಿಯಾದ ಪರ ಬೌಲಿಂಗ್ ನಲ್ಲಿ ಮಿಂಚಿದ ರವೀಂದ್ರ ಜಡೇಜಾ 3 ಪ್ರಮುಖ ವಿಕೆಟ್ ಅನ್ನ ಕಬಳಿಸಿದರು. ಈ ಗುರಿಯನ್ನ ಚೇಸ್ ಮಾಡಲು ಬಂದ ಟೀಮ್ ಇಂಡಿಯಾ ರೋಹಿತ್ ಶರ್ಮಾ ಹಾಗೂ ಶುಭ್ಮನ್ ಗಿಲ್ ಆರಂಭದಿಂದಲೇ ರನ್ ಮಳೆಯನ್ನ ಹರಿಸಿದರು. ಈ ಜೋಡಿ 136 ರನ್ಗಳ ಜೊತೆಯಾಟವನ್ನ ನೀಡಿ ಶುಭ್ಮನ್ ಗಿಲ್ 60 ರನ್ ಗಳಿಸಿ ಜೆಮ್ಮಿ ಓವರ್ಟನ್ಗೆ ಕ್ಲೀನ್ ಬೌಲ್ಡ್ ಆದರು. ನಂತರ ಬಂದ ವಿರಾಟ್ ಕೊಹ್ಲಿ 5 ರನ್ ಗಳಿಸಿ ಔಟ್ ಆಗುವ ಮೂಲಕ ಮತ್ತೆ ನಿರಾಸೆಯನ್ನ ಮೂಡಿಸಿದರು. ಆ ನಂತರ ಬ್ಯಾಟ್ ಬೀಸಲು ಬಂದ ಶ್ರೇಯಸ್ ಅಯ್ಯರ್ ರೋಹಿತ್ ಶರ್ಮಾ ಜೊತೆ ಸೇರಿ ಸ್ಫೋಟಕ ಆಟವನ್ನ ಆಡಿದರು. ರೋಹಿತ್ ಶರ್ಮಾ 90 ಬಾಲ್ಗಳಲ್ಲಿ 7 ಭರ್ಜರಿ 6 ಹಾಗೂ 12 ಬೌಂಡರಿ ಸಹಾಯದಿಂದ 119 ರನ್ ಗಳಿಸುವ ಮೂಲಕ ಏಕದಿನ ಕ್ರಿಕೆಟ್ನಲ್ಲಿ 32ನೇ ಶತಕವನ್ನ ಬಾರಿಸಿದರು. ಇನ್ನು ಶ್ರೇಯಸ್ ಅಯ್ಯರ್ 44 ರನ್ ಗಳಿಸಿ ರನ್ಔಟ್ ಆದರೆ, ಕೊನೆಯಲ್ಲಿ ಅಕ್ಷರ್ ಪಟೇಲ್ 41 ರನ್ ಹಾಗೂ ರವೀಂದ್ರ ಜಡೇಜಾ 11 ರನ್ ಗಳಿಸುವ ಮೂಲಕ ತಂಡಕ್ಕೆ ಗೆಲುವನ್ನ ತಂದುಕೊಟ್ಟರು. ಆ ಮೂಲಕ ಏಕದಿನ ಸರಣಿಯನ್ನ ಟೀಮ್ ಇಂಡಿಯಾ ಗೆದ್ದುಕೊಂಡಿದೆ.